ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಳ್ಳಾರಿಗೆ ಹೋಗಿದ್ವಿ. ಇವತ್ತು ತನ್ವಿದು ಸ್ಕೂಲ್ ಡೇ. ಅವ್ರ ಸ್ಕೂಲ್ ಹೆಸರು ಏನಪ್ಪ ಅಂತಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲು. ಅವ್ರ ಸ್ಕೂಲಲ್ಲಿ ಇವತ್ತು ಆ್ಯನ್ಯಲ್ ಡೇ ಇತ್ತು. ಆ್ಯನ್ಯಲ್ ಡೇದು ರಂಗದಾರ ಅಂತ ಥೀಮಲ್ಲಿ ಡೆಕೋರೇಟ್ ಮಾಡಿದರು. ಮತ್ತು ಆ ಆ್ಯನ್ಯಲ್ ಡೇಗೂ ಅದೇ ಹೆಸರಿಟ್ಟಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ನು. ಗಾಳಿಪಟ, ಫ್ಲವರು ಅದೆಲ್ಲ ಪೇಪರ್ದೇನೆ ಅವರೇ ಆ ಟೀಚರ್ಸು ಮತ್ತು ಅವ್ರ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋ ಅಂಥದ್ದು. ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಇರಬೇಕು ಮತ್ತು ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀರಿ ನೋಡಿ. ಇಲ್ಲಿ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಈ ಥರ ಗೊಂಬೆಗಳನ್ನ ತಂದಿದ್ರು. ಅಂದರೆ ಇದು ವೇಷ ಹಾಕ್ಕೊಳೋದು ಅಂತಾರಲ್ಲ, ಮನುಷ್ಯರೇ ಈ ಥರ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಅವ್ರ ಜೊತೆ ಎಲ್ಲರೂ ಫೋಟೋ ತೊಗೊತಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸ್ಟೇಜ್ನ. ನಾವಿನ್ನೂ ಹೋದಾಗ 5 ಗಂಟೆ ಆಗಿತ್ತು. 5 ಗಂಟೆಗೆ ಬರೋಕ್ಕೆ ಹೇಳಿದ್ದು. ಹಂಗಾಗಿ ಅಷ್ಟೊತ್ತಿಗೆ ಹೋದ್ವಿ ನಾವೆಲ್ಲ ರೆಡಿಯಾಗಿ. ಮುಂದೆನೇ ಕೂತ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವನು ನಮ್ಮ ಕ್ಯೂಟಿ ಮೋಹಿ. ನೋಡ್ತಾ ಇರ್ಬೋದು, ಇವನು ಹಾಯ್ ಮಾಡ್ತಿದ್ದಾನೆ. ಹಾಯ್ ಮಾಡು ಮೋಹಿ ಎಂದಿದ್ದಕ್ಕೆ. ಹಾಯ್ ಮೋಹಿ, ಹಾಯ್. ಫೈನಲಿ ಪ್ರೋಗ್ರಾಮ್ ಅಂತೂ ಶುರುವಾಯಿತು. ಅಲ್ಲೇ ಇರುವಂಥ ಬಳ್ಳಾರಿಯಲ್ಲೇ ಇರುವಂಥ ಕಲ್ಯಾಣ ಸ್ವಾಮೀಜಿಗಳಿಂದ ಇನಾಗ್ರೇಷನ್ ಫಂಕ್ಷನ್ನ ಮಾಡುವಾಯಿತು. ನೆಕ್ಸ್ಟ್ ಪ್ರೋಗ್ರಾಮೇ ನಮ್ಮ ತನ್ವಿ ಡ್ಯಾನ್ಸು. ನೋಡ್ತಾ ಇರ್ಬೋದು, ಅಲ್ಲಿ ಲಾಸ್ಟಲ್ಲಿ ಕಾರ್ನರಲ್ಲಿ ಇದ್ದಾಳೆಲ್ಲ ಅವಳೆ. ಇವರಿಗೆ 4 ಸಾಂಗ್ ರಿಮಿಕ್ಸ್ ಇತ್ತು. ಯಾವ್ಯಾವುದಪ್ಪ ಅಂತಂದರೆ ಟಮ್ ಟಮ್ ಸಾಂಗು, ಬ್ಯಾಂಗಲ್ ಬಂಗಾರಿ, ವೈಬುಂದಿ ಬೇಬಿ ಮತ್ತು ಅಬ್ಬಾಜೆ ಸಾಂಗು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳೆಲ್ಲನೂ. ನೋಡ್ತಾ ಇರ್ಬೋದು ನೀವಿಲ್ಲಿ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇದಾದಮೇಲೆ ಇನ್ನೂ ಒಂದು ಡ್ಯಾನ್ಸ್ನ ನೋಡಿಬಿಟ್ಟು ಮನೆಗೆ ಹೊರಟ್ವಿ. ವಿಡಿಯೋ ಎಲ್ಲ ಹಾಕಬೇಕು, ಲೆಂತಿ ಆಗುತ್ತೆ, ಮತ್ತು ಆಡಿಯೋನೂ ಹಾಕೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಇದಾಗಿತ್ತು ಬಳ್ಳಾರಿಯಲ್ಲಿ ಮೊದಲನೇ ದಿನ. ಇನ್ನು ನೆಕ್ಸ್ಟ್ ಡೇಗೆ ವೆಲ್ಕಮ್ ಟು ನೆಕ್ಸ್ಟ್ ಡೇ ಆಫ್ ಬಳ್ಳಾರಿ. ನೋಡ್ತಾ ಇರ್ಬೋದು ನೀವು. ತಿಂಡಿ ತನ್ವಿ ತರಲೆ ನೋಡ್ರಿ, ಸ್ನಾನ ಮಾಡ್ಕೊಂಡಿದ್ದಾಳೆ. ರೆಡಿ ಆಗುವ ಅಂತಂದರೆ ನಾನೇ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಪೌಡ್ರ್ ಹಚ್ಕೊಂಡಿದ್ದಾಳೆ. ಹೆಂಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವತ್ತು ಬಳ್ಳಾರಿದು ದುರ್ಗಮ್ಮ ದೇವಿ ಸಿಡಿಬಂಡಿ ಪರಿಸೆ ಇತ್ತು, ಜಾತ್ರೆ ಇತ್ತು. ಹಾಗಾಗಿ ಹೊರಟಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಹೆಂಗೆ ಕಾಣ್ತಿದ್ದಾಳೆ ಅಂತ. ಪೌಡ್ರೆಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿದ್ದೀವಿ. ಏ ತನ್ವಿ, ಓ ತನ್ವಿ, ಹಾಯ್ ತನ್ವಿ. ಹಂಗೆ ಮಾಡ್ತಾರಾ?
ಸಿಡಿಬಂಡಿನ ನೋಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದು ಡೇ 2 ಆಗಿತ್ತು ಬಳ್ಳಾರಿಲಿ. ಇಲ್ಲಿ ಕಬ್ಬು ಮಾರ್ತಿದ್ರು ತುಂಬಾ. ಯಾಕೆ ಮಾರ್ತಿದ್ರು ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನೀವೇನಾದರೂ ಬಳ್ಳಾರಿ ಆಗಿದ್ದರೆ. ವೆಲ್ಕಮ್ ಟು ಡೇ 3 ಆಫ್ ಬಳ್ಳಾರಿ. ನೋಡ್ತಾ ಇರ್ಬೋದು, ಈ ಮೋಹಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಅವನ ಜೊತೆ ಯಾವಾಗಲೂ ಆಟ ಆಡ್ತಾನೆ ಇರ್ಬೇಕು. ನನ್ನ ಜೊತೆ ಆಟ ಆಡ್ತಿಲ್ಲ ಅಂತ ಮುಗಿಸ್ಕೊಂತಾನಿಲ್ಲ ಅಂದರೆ ಹೊಡಿತಾನೆ. ಭಾರಿ ತರಲ ಇವನು. ಅಯ್ಯಮ್ಮ ಎಷ್ಟು ಚೆನ್ನಾಗಿ ಹೊಡಿತಾನಲ್ಲ ಮೋಹಿತ್ತು. ಮೋಹಿ ಹಾಕು. ನೀನು ಯಾರು ಮೋಹಿ? ಕ್ರಿಕೆಟರಾ? ಮೋಹಿ ಯಾರು ಹೇಳಿನು? ಐ ಆಮ್ ದ ಕ್ರಿಕೆಟರ್. ಓ ಸುಸ್ತಾಯ್ತು ಕ್ರಿಕೆಟರಿಗೆ. ಹೆಂಗೆ ಹೊಡಿತಾವ ಅಡಿ ಸುಸ್ತಾಗೋಯ್ತಾರವ ಮೋಹಿ ನಿನಗೆ? ಬೆಳಗ್ಗೆ ತಿಂಡಿನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿನೇ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಜೋಳದ ರೊಟ್ಟಿ ಮುಟ್ಕಿ ವೀಡಿಯೋ ಮಾಡಿದ್ದೀನಿ, ಶಾರ್ಟ್ಸ್ ಹಾಕಿದ್ದೀನಿ ನೋಡಿ. ಇನ್ನು ಹಂಗೆ ಸಂಜೆನೇ ಆಗೋಯಿತು. ಆ ಸಂಜೆನಲ್ಲಿ ನಾನು ಮೋಹಿ ವಾಕಿಂಗ್ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಸುಮ್ಮನೆ ಮನೇಲಿ ಕೂತು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೋಹಿ ವಾಕ್ ಹೋಗ್ತಾಯಿದ್ದೆ. ಮೋಹಿ ಲವ್ ಯು ಮೋಹಿ. ಉಜ್ಜಡೆ ಇದು. ಅಕ್ಕ ಬಂದ್ಲು, ತನ್ವಿ ಅಕ್ಕ ಬಂದ್ಲು. ನೋಡಿ ಮೋಹಿ ಏನೋ ಕೊಡ್ತಾನೆ ನಿನಗೆ. ಅಷ್ಟು ಮೋಹಿಗೆ ಅಂತಂದಿದ್ದಾಯಿತು. ಇನ್ನು ವೆಲ್ಕಮ್ ಟು ಡೇ 4 ಆಫ್ ಬಳ್ಳಾರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮೋಹಿ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ 15 1 5 15. ತನ್ವಿ ಏನು ಬರೀತಿದ್ದಾಳೆ? ಬರಿ. ತನ್ವಿ ಬೋರ್ಡ್ ನೋಡಿ. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಊರ ಕಡೆಗೆ ಹೊರಟ್ವಿ. ಇದಾಗಿತ್ತು ಬಳ್ಳಾರಿಯಲ್ಲಿ ನಮ್ಮ ದಿನಗಳು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.